ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಗಿಡಗಳಿಗೆ ಒಂದು ಒಳ್ಳೆಯ ಫರ್ಟಿಲೈಸರನ್ನು ಗಿಡಗಳಿಗೆ ತಯಾರು ಮಾಡಿ ಕೊಡೋಣ. ಈ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಹಾಗೆ ಅತ್ಯುತ್ತಮವಾದ ಕೆಲಸವನ್ನು ಈ ಫರ್ಟಿಲೈಸರ್ ಮಾಡೋದ್ರಿಂದ ಒಳ್ಳೆಯ ಬೆಳವಣಿಗೆಯನ್ನು, ಒಳ್ಳೆಯ ಹೂಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಹೀಗೆ ಮಳೆಗಾಲ ಆಗಿರೋದ್ರಿಂದ ಈ ಗಿಡಗಳಿಗೆ ಒಳ್ಳೆಯ ಆಹಾರವನ್ನು ಕೂಡ ನಾವು ಕೊಟ್ಟಂಗಾಗುತ್ತೆ. ಬೇಸಿಗೆ ಕಾಲದಲ್ಲಿ ಗಿಡಗಳು ರೂಟ್ ಇರ್ಬೋದು, ಗಿಡಗಳಿರ್ಬೋದು, ಎಲ್ಲವೂ ತುಂಬ ನೊಂದಿರ್ತವೆ. ಹಾಗಾಗಿ ಈ ರೀತಿ ನಾವು ಫರ್ಟಿಲೈಸರ್ನ ತಯಾರು ಮಾಡಿ ಕೊಡೋದ್ರಿಂದ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶ ಸಿಕ್ಕಂಗಾಗಿ ನಮ್ಮ ಗಿಡಗಳು ಈಗ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಆರಂಭಗೊಳ್ತವೆ. ಹಾಗೆ ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಎಲ್ಲ ಕಟ್ ಮಾಡಿದ್ದೇನೆ. ನನ್ನ ಗಿಡಗಳನ್ನು ಯಾವುದು ಕೂಡ ಇಲ್ಲ, ಎಲ್ಲ ಕಡ್ಡಿಗಳನ್ನು ಕೂಡ ಕಟ್ಟಿಂಗ್ ಮಾಡಿದ್ದೇನೆ. ನಾನು ಒಂದೊಂದು ಹೂಗಳು ಅಂತೇಳಿ ಆಸೆಪಟ್ಟು ನಾನು ಯಾವುದೇ ಕುಡಿ ಭಾಗವನ್ನು ಹೆಚ್ಚು ಇಟ್ಕೊಂಡಿಲ್ಲ. ಆಲ್ಮೋಸ್ಟ್ ಎಲ್ಲ ಗಿಡಗಳಲ್ಲಿಯೂ ಕಟ್ಟಿಂಗ್ ಮಾಡಿದ್ದೇನೆ. ನೋಡಿ, ಎಲ್ಲವೂ ಹೊಡಿತಾ ಇದೆ. ಒಂದು ವಾರ ಆಗಿದೆ ಇವುಗಳನ್ನೆಲ್ಲ ಕಟ್ ಮಾಡಿ. ಎಲ್ಲ ಚೆನ್ನಾಗಿ ಚಿಗುರು ಬರ್ತಾಯಿದೆ. ಈಗೆಲ್ಲ ಚಿಗುರು ಎಲ್ಲ ಆರಂಭ ಆಗಬೇಕು, ಒಳ್ಳೊಳ್ಳೆ ಚಿಗುರುಗಳು ಬರಬೇಕು ನಾವು ಕಟ್ಟಿಂಗ್ ಮಾಡಿದಂತಹ ಗಿಡಗಳಲ್ಲಿ ಅಂದರೆ, ಮತ್ತು ಒಳ್ಳೆ ಬೆಳವಣಿಗೆಗಳು ಆಗಬೇಕು ನಮ್ಮ ಗಿಡಗಳಲ್ಲಿ ಅಂದರೆ ಈ ರೀತಿ ಫರ್ಟಿಲೈಸರ್ನ ತಯಾರು ಮಾಡಿ ನಾವು ಕೊಡಬೇಕಾಗುತ್ತೆ. ಬನ್ನಿ, ಆ ಫರ್ಟಿಲೈಸರ್ನ ನಾನು ಹೇಗೆ ತಯಾರು ಮಾಡಿದ್ದೀನಿ, ಅದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ನ ಬಳಸಿದ್ದೀನಿ ಅಂತೇಳಿ ನೋಡೋಣ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಅತ್ಯುತ್ತಮ ಪೋಷಕಾಂಶವುಳ್ಳಂತಹ ಒಂದು ಫರ್ಟಿಲೈಸರನ್ನು ನಾನು ಗಿಡಗಳಿಗೆ ಕೊಡೋದಕ್ಕೆ ರೆಡಿ ಮಾಡ್ತಾಯಿದ್ದೇನೆ. ಮೊದಲಿಗೆ ನಾನು ನುಗ್ಗೆಕಾಯಿಯನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡೋದಕ್ಕೆ. ನುಗ್ಗೆಕಾಯಿನಲ್ಲಿ ಏನೆಲ್ಲ ಪ್ರೋಟೀನ್, ವಿಟಮಿನ್ಸ್ ಇದೆ ಅಂತೇಳಿ ನಮಗೂ ಗೊತ್ತು. ನಾನು ಹಾಕುವಂತಹ ಎಲ್ಲ ಇಂಗ್ರೀಡಿಯೆಂಟ್ಗಳ ಪೋಷಕಾಂಶಗಳ ಬಗ್ಗೆ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಹಾಗಾಗಿ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ನುಗ್ಗೆಕಾಯಿ ನಂತರ ಈರುಳ್ಳಿ ಸಿಪ್ಪೆಯನ್ನು ಹಾಕ್ತಾಯಿದ್ದೀನಿ, ಆಲೂಗೆಡ್ಡೆಯನ್ನು ಹಾಕ್ತಾಯಿದ್ದೀನಿ, ಒಂದು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ನೈಟ್ರೋಜನ್ ಇರೋದ್ರಿಂದ ಟೀ ಪುಡಿಯನ್ನು ಬಳಸ್ತೇನೆ. ಹಾಗೆ ಬಾಳೆಹಣ್ಣಿನಲ್ಲಿ ಫಾಸ್ಫರಸ್ ಇದೆ, ಹಾಗಾಗಿ ಬಾಳೆಹಣ್ಣನ್ನು ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಒಂದು ತುಂಡು ಗಿಡಗಳಿಗೆ ರೂಟ್ ಬೂಸ್ಟರಾಗಿ ಕೆಲಸ ಮಾಡೋದಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಆಲೋವೆರಾವನ್ನು ನಾನು ಬಳಸ್ತಾ ಇದ್ದೇನೆ. ಇಷ್ಟನ್ನು ಬಳಸಿ ನಾನು ಇವಾಗ ಮಿಕ್ಸಿಯನ್ನು ಇದನ್ನ ರುಬ್ಕೊಳ್ತೇನೆ. ಹಾಗೆ ಒಂದು ಅರ್ಧ ತುಂಡಿನಷ್ಟು ಕ್ಯಾರೆಟನ್ನು ಕೂಡ ನಾನು ಬಳಸ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಎಲ್ಲ ಡೀಟೇಲ್ ಆಗಿ ಅರ್ಥ ಆಗುವಂಥದ್ದು. ನಂತರ ನಾನು ಇದರ ಪ್ರತಿಯೊಂದು ಇಂಗ್ರೀಡಿಯೆಂಟ್ಗಳಲ್ಲಿ ಇರುವಂತಹ ಪೋಷಕಾಂಶದ ಬಗ್ಗೆ ಕೂಡ ತಿಳಿಸ್ತೇನೆ. ಇದನ್ನೆಲ್ಲ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ತರಿ ಕಾಣಿಸೋದೇನೆಂದರೆ, ನುಗ್ಗೆಕಾಯಿನಲ್ಲಿ ಇರುವಂತಹ ಕಡ್ಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ. ಈ ಥರ ಗ್ರೈಂಡ್ ಆಗೋದ್ರಿಂದ ನಮಗೆ ಎಲ್ಲ ರೀತಿಯ ಪೋಷಕಾಂಶಗಳು ನಮಗೆ ಗಿಡಗಳಿಗೆ ಬೇಗ ಸಿಕ್ಕಂಗೆ ಆಗುತ್ತೆ. ಹಾಗಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ನಂತರ ಇದನ್ನೆಲ್ಲ ನಾನು ಈ ಪೇಸ್ಟನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ರುಬ್ಬಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಹೀಗೆ ಮಿಕ್ಸ್ ಮಾಡ್ಕೊಳ್ತೇನೆ. ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡ ನಂತರ ನಾನು ಇದಕ್ಕೆ ಚೆನ್ನಾಗಿ ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ. ಯಾವುದಾದ್ರು ಒಂದು ಇಂಗ್ರೀಡಿಯೆಂಟ್ ಹೆಚ್ಚಾದರೂ ಪರವಾಗಿಲ್ಲ, ಕಡಿಮೆ ಆದರೂ ಪರವಾಗಿಲ್ಲ. ಇಲ್ಲಿ ನಾವು ಬಳಸಿರುವಂಥ ಇಂಗ್ರೀಡಿಯೆಂಟ್ಗಳನ್ನ ಬಳಸ್ಕೊಳ್ಳಿ ಅಷ್ಟೇ ನೀವು ಫರ್ಟಿಲೈಸರ್ ತಯಾರು ಮಾಡುವಾಗ. ಹಾಗೆಯೇ ನಾನು ಒಂದು ಸ್ಪೂನಷ್ಟು ಚಕ್ಕೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಫರ್ಟಿಲೈಸರ್ಗೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ, ಯಾಕೆಂದರೆ ಅದು ಗೊಬ್ಬರ ನಾಳೆವರೆಗೆ ಅದು ಕರಗಿ ನಮಗೆ ಗೊಬ್ಬರ ಆಗಬೇಕಾಗಿರುತ್ತೆ. ಹಾಗೆ ಒಂದು ಸ್ಪೂನಷ್ಟು ಟೀ ಪುಡಿಯನ್ನು, ಅಂದರೆ ಬಳಸದೇ ಇರುವಂತಹ ಕಾಫಿ ಪುಡಿಯನ್ನು ನಾನು ಬಳಸಿದ್ದೇನೆ. ಕಾಫಿ ಪುಡಿಯಲ್ಲಿ ಗಿಡಗಳಿಗೆ ಬೇಕಾದಂತಹ ಅನೇಕ ರೀತಿಯ ಪೋಷಕಾಂಶಗಳಿದೆ. ಹಾಗಾಗಿ ಕಾಫಿ ಪುಡಿಯನ್ನು ಬಳಸಿದ್ದೇನೆ. ಇವೆಲ್ಲವನ್ನು ಸೇರಿಸಿ ನಾನು ಇದನ್ನು ಮುಚ್ಚಿಡ್ತೇನೆ. ಒಂದು ದಿನ ಸೆಟ್ ಆಗೋದಕ್ಕೆ ಇದನ್ನು ಇಡ್ತೀನಿ. ಆ ನಂತರ ನಾನು ಇದನ್ನು ಗಿಡಗಳಿಗೆ
ಫರ್ಟಿಲೈಸರ್ ಆಗಿ ಬಳಸ್ತೇನೆ. ಹಾಗೆ 1-2 ಸ್ಪೂನ್ ಟೀ ಪುಡಿಯನ್ನು ಸಪ್ರೇಟಾಗಿ ನೆನೆಸಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಅದ್ರ ಜೊತೆ ಒಂದೇ ನೆನೆಯೋದಕ್ಕೆ ಬಿಡ್ತೇನೆ. ಫರ್ಟಿಲೈಸರ್ನ ನೆನ್ನೆ ನಾನು ಮಾಡಿಟ್ಟು ಇವತ್ತಿಗೆ 1 ದಿನ ಆಗಿದೆ. ನೋಡಿ ಹೀಗಿದೆ, ಎಲ್ಲ ನೀಟಾಗಿ ಸೆಟ್ ಆಗಿದೆ. ನಾನು ಇದನ್ನು ಸೋದಿಸ್ತಾ ಇಲ್ಲ, ಹೀಗೆ ಇದನ್ನು 10 ಲೀಟರ್ ನೀರಿಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಫರ್ಟಿಲೈಸರ್ನ. ಡೈರೆಕ್ಟಾಗಿ ಹಾಗೆ ಕೊಡ್ತಿಲ್ಲ. ಹಾಗೆ ಇದಕ್ಕೆ ಟೀ ಪುಡಿಯನ್ನು ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಕೂಡ ಒಂದಿನ ನೆನೆಸಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ನೀರಿನೊಟ್ಟಿಗೆ ಮಿಕ್ಸ್ ಮಾಡ್ತೇನೆ. ಈ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಕೊಡಬೇಕಾದ್ರೆ ಮೊದಲಿಗೆ ನಾವು ಗಿಡದ ಪಾಟ್ನ ತಳವನ್ನು ಈ ರೀತಿ ಯಾವುದೇ ರೀತಿ ಕಸ ಕಡ್ಡಿಗಳಿಲ್ಲದಂತೆ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲೀನ್ ಮಾಡಿಕೊಂಡು ನಂತರ ನಾವು ಮಣ್ಣನ್ನು ಈ ರೀತಿ ಸಡಿಲಗೊಳಿಸ್ಕೋಬೇಕು. ಈಗ ಸಡಿಲಗೊಳಿಸ್ಕೊಳ್ಳೋದ್ರಿಂದ ನಾವು ಕೊಟ್ಟಂತಹ ಪೋಷಕಾಂಶಗಳು, ಗೊಬ್ಬರಗಳು ಗಿಡದ ಪಾಟ್ನ ಎಲ್ಲ ಭಾಗಗಳಿಗೂ ತಲುಪಿ ಗಿಡ ಒಂದು ಸುಂದರವಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ, ಅಂದರೆ ಈಕ್ವಲಾಗಿ ಬೆಳೆಯುತ್ತೆ ಗಿಡ. ಹಾಗಾಗಿ ನಾವು ಪಾಟ್ನ ಮೇಲ್ಭಾಗದ ಮಣ್ಣನ್ನು ಈ ರೀತಿ 1 ಇಂಚಷ್ಟು ಸಡಿಲಗೊಳಿಸ್ಕೊಳ್ಬೇಕು. ಹಾಗೆ ನಾವು ಗೊಬ್ಬರವನ್ನು ಕೊಡುವಾಗ ಸಾಧ್ಯವಾದಷ್ಟು ನೆರಳಿರುವಂತಹ ಸಮಯದಲ್ಲಿ ಕೊಡಬೇಕು. ಈ ರೀತಿ ಬೆಳಗಿನ ಸಮಯ ಕೊಡಬೇಕು, ಇಲ್ಲ ಸಂಜೆ ಸಮಯದಲ್ಲಿ ನಾವು ಹೀಗೆ ಫರ್ಟಿಲೈಸರ್ನ ಕೊಡಬೇಕು. ಫರ್ಟಿಲೈಸರ್ ಕೊಡುವಾಗ ಗಿಡದಿಂದ ಫರ್ಟಿಲೈಸರ್ ಸೋರಿಕೆಯಾಗಿ ಹೋಗದಂತೆ ಸಾಧ್ಯವಾದಷ್ಟು ಸ್ವಲ್ಪ ಕಡಿಮೆಯನ್ನೇ ಕೊಡಿ. ತುಂಬ ಜಾಸ್ತಿ ಒಂದು ಮಗ್ಗೆಲ್ಲ ಕೊಟ್ಟು, ಅಥವಾ ನಿಮ್ಮ ಪಾಟ್ನ ಅಳತೆಗೆ ತಕ್ಕಷ್ಟು ನೀವು ಫರ್ಟಿಲೈಸರ್ನ ನಾವು ಕೊಡಬೇಕಾಗುತ್ತೆ. ಸಾಧ್ಯವಾದಷ್ಟು ಫರ್ಟಿಲೈಸರ್ ಹೋಲ್ಗಳಿಂದ ಹರಿದು ಹೋಗದಂತೆ, ಡ್ರೈನೇಜ್ ಹೋಲ್ಗಳಿಂದ ಫರ್ಟಿಲೈಸರ್ ಹರಿದು ಹೋಗದಂತೆ ಕೊಡೋದು ಒಳ್ಳೆಯದು. ನಾವಿಲ್ಲಿ ಬಳಸಿರುವಂತಹ ಇಂಗ್ರೀಡಿಯೆಂಟ್ಗಳಲ್ಲಿ ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ರೀತಿಯ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್, ಅಂದರೆ ನಮ್ಮ ಗಿಡಗಳಿಗೆ ಬೇಕಾದಂತಹ 17 ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಅದರಲ್ಲಿ ನಾವು ಬಳಸಿರುವಂತಹ ಇಂಗ್ರೀಡಿಯೆಂಟಲ್ಲಿ ಸುಮಾರು ರೀತಿಯ ಪೋಷಕಾಂಶಗಳು ಆ ಇಂಗ್ರೀಡಿಯೆಂಟಲ್ಲಿ ಇದೆ. ಎಕ್ಸಾಂಪಲ್, ಈಗ ಈರುಳ್ಳಿ ಸಿಪ್ಪೆ ಇರ್ಬೋದು. ಈರುಳ್ಳಿ ಸಿಪ್ಪೆಯಲ್ಲಿ ಫೈಬರ್ ಇದೆ, ವಿಟಮಿನ್ ಎ, ಸಿ, ಇ ಇದೆ. ಆ್ಯಂಟಿ ಆಕ್ಸಿಡೆಂಟಾಗಿ ಕೂಡ ಈರುಳ್ಳಿ ಸಿಪ್ಪೆ ಗಿಡಗಳಿಗೆ ಕೆಲಸವನ್ನು ಮಾಡುತ್ತೆ. ಹಾಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ಬಳಸಿದ್ವಿ. ಬಾಳೆಹಣ್ಣು ಸಿಪ್ಪೆ ರೆಗ್ಯುಲರಾಗಿ ಸಾಮಾನ್ಯವಾಗಿ ನಾವು ಈರುಳ್ಳಿ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ ಎಲ್ಲ ಬಳಸ್ತಾನೆ ಇರ್ತೀವಿ ಗಿಡಗಳ ಬೆಳವಣಿಗೆಯಲ್ಲಿ. ಹಾಗೆ ಬಾಳೆಹಣ್ಣು ಸಿಪ್ಪೆನಲ್ಲಿ ರಿಚ್ ಫೈಬರ್ ಇದೆ, ಫೋಲಿಕ್ ಆ್ಯಸಿಡ್ ಇದೆ, ಹಾಗೆಯೇ ವಿಟಮಿನ್ B6 ಇದೆ, ವಿಟಮಿನ್ ಸಿ ಇದೆ. ಹಾಗಾಗಿ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಆರಾಮಾಗಿ ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಫರ್ಟಿಲೈಸರ್ನ ತಯಾರು ಮಾಡಿ ಗಿಡಗಳಿಗೆ ಕೊಡ್ಬೋದು. ಹಾಗೆಯೇ ನಾವು ಟೀ ಪುಡಿಯನ್ನು ಕೂಡ ಬಳಸಿದ್ದೇನೆ. ಟೀ ಪುಡಿಯನ್ನು ಬಳಸಿರೋದ್ರಿಂದ ಟೀ ಪುಡಿಯಲ್ಲಿ ನೈಟ್ರೋಜನ್, ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಮ್ ಜಾಸ್ತಿ ಇದೆ. ಹಾಗಾಗಿ ಗಿಡಗಳ ಬೆಳವಣಿಗೆಗೆ ಇದು ಒಂದು ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡುತ್ತೆ. ಹಾಗಾಗಿ ಈ ರೀತಿ ಇಂಗ್ರೀಡಿಯೆಂಟ್ಗಳನ್ನ ಬಳಸಿರೋದ್ರಿಂದ ಗಿಡಗಳಿಗೆ ಅತ್ಯುತ್ತಮವಾದ ಪೋಷಕಾಂಶಗಳು ಸಿಕ್ತಂಗಾಗುತ್ತೆ. ಹಾಗೆ ನಾವು ಮುಂದೆ ಬಳಸಿರುವಂತಹ ಇಂಗ್ರೀಡಿಯೆಂಟ್, ಹಾಗೆ ನಾನು ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ಕ್ಯಾರೆಟನ್ನು ಕೂಡ ಬಳಸಿದ್ದೇನೆ. ಕ್ಯಾರೆಟಲ್ಲಿ ಇರುವಂತಹ ವಿಟಮಿನ್ಗಳು ನಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ಕ್ಯಾರೆಟಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಇದೆ, ಹಾಗೆ ಪೊಟ್ಯಾಷಿಯಮ್ ಕೂಡ ಈ ಕ್ಯಾರೆಟಲ್ಲೂ ಕೂಡ ಇದೆ. ಹಾಗೆ ಬೆಳ್ಳುಳ್ಳಿಯನ್ನು ನಾನು ಬಳಸಿದ್ದೇನೆ. ಬೆಳ್ಳುಳ್ಳಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಗಿಡಗಳಲ್ಲಿ ಹೆಚ್ಚು ಮಾಡೋದ್ರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತೆ. ಈ ಬೆಳ್ಳುಳ್ಳಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಗಿಡಗಳಲ್ಲಿ ಮಣ್ಣಿನಲ್ಲಿ ಯಾವುದೇ ರೀತಿ ರೋಗಗಳು ಬರದೇ ಇರೋಂತೆ ಮಣ್ಣನ್ನು ಅದು ಸೇವ್ ಮಾಡುತ್ತೆ ಬೆಳ್ಳುಳ್ಳಿ ಬಳಸಿರೋದ್ರಿಂದ. ಹಾಗಾಗಿ ಬೆಳ್ಳುಳ್ಳಿಯನ್ನು ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ಗಿಡಗಳಲ್ಲಿ ಅಥವಾ ಮಣ್ಣಿನಲ್ಲಿ ಹೆಚ್ಚಾಗೋದ್ರಿಂದ ನಾವು ಒಳ್ಳೆಯ ಬೆಳವಣಿಗೆಯನ್ನು ಗಿಡಗಳಲ್ಲಿ ನೋಡ್ಬೋದು. ಹಾಗೆ ನಾನು ಇದರ ತಯಾರಿಕೆಯಲ್ಲಿ ಚಕ್ಕೆಯನ್ನು ಬಳಸಿದ್ದೇನೆ. ಚಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಚಕ್ಕೆ ಒಂದು ರೂಟ್ ಬೂಸ್ಟರ್ ಆಗಿ ಗಿಡಗಳಲ್ಲಿ ಕೆಲಸವನ್ನು ಮಾಡುತ್ತೆ. ನಮ್ಗೆ ಆಲ್ರೆಡಿ ನಾವು ಹೊಸ ಕಡ್ಡಿಗಳನ್ನು ಹಾಕುವಾಗ ನಾವು ರೂಟ್ ಬೂಸ್ಟರ್ ಆಗಿ ಚಕ್ಕೆಯನ್ನು ಬಳಸ್ತೇವೆ. ಇದೊಂದು ರೀತಿ ಪ್ರಿವೆಂಟಿವ್ ಸ್ಟೆಮ್ ಆರ್ ರೂಟ್ ರಾಟನ್ನು ಅಥವಾ ನ್ಯಾಚುರಲ್ ಫಂಗಿಸೈಡ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಹಾಗೆ ಇದರಲ್ಲಿ ಇರುವಂತಹ
ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕೀಟಗಳ ನಾಶಕವಾಗಿಯೂ ಕೂಡ ಇದು ಕೆಲಸ ಮಾಡೋದ್ರಿಂದ ಅತ್ಯುತ್ತಮವಾದ ಗಿಡಗಳ ಬೆಳವಣಿಗೆಯನ್ನು ನಾವು ಚಕ್ಕೆ ಬಳಸೋದ್ರಿಂದನೂ ಕೂಡ ನೋಡಬಹುದು. ಹಾಗೆ ನಾವು ಮತ್ತೆ ಬಳಸಿರೋವಂಥದ್ದು ಆಲುವೆರಾ ಅಂತೂ ರಿಚ್ ಪೋಷಕಾಂಶಗಳನ್ನು ಹೊಂದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕ್ಯಾಲ್ಶಿಯಂ ಇದೆ, ವಿಟಮಿನ್ ಎ ಇದೆ, ಫಾಸ್ಫರಸ್ ಇದೆ, ಕಾಪರ್ ಇದೆ, ಜಿಂಕ್ ಇದೆ, ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ. ಹಾಗೆ ಇದು ಕೂಡ ಕೀಟನಾಶಕವಾಗಿ ಕೆಲಸ ಮಾಡೋದ್ರ ಜೊತೆಗೆ ಒಂದು ರೂಟ್ ಬೂಸ್ಟರ್ ಆಗಿಯೂ ಕೂಡ ಆಲುವೆರಾ ಕೆಲಸ ಮಾಡುತ್ತೆ. ನಾವೆಲ್ಲರೂ ಹಾಗೆ ಅಲ್ವಾ, ಯಾವಾಗಲೂ ಕಡ್ಡಿಗಳನ್ನು ನೆಡುವಾಗ ನಾವು ಯಾವಾಗಲೂ ರೂಟ್ ಬೂಸ್ಟರ್ ಆಗಿ ಆಲುವೆರಾ ಜೆಲ್ಲನ್ನು ನಾವು ಬಳಸ್ತೇವೆ. ಹಾಗೆ ಮುಖಕ್ಕೂ ಕೂಡ ಆಲುವೆರಾ ಜೆಲ್ಲನ್ನು ನಾವು ಬಳಸಿ ಫೇಶಿಯಲೆಲ್ಲ ಮಾಡ್ಕೊಳ್ತೇವೆ. ಹಾಗಾಗಿ ಆಲುವೆರಾದಲ್ಲಿ ಅತ್ಯುತ್ತಮವಾದ ಪೋಷಕಾಂಶಗಳನ್ನು, ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಆಲುವೆರಾ ಹೊಂದಿರೋದ್ರಿಂದ 15 ದಿನಗಳಿಗೆ ಒಮ್ಮೆ ಆದರೂ ಕೂಡ ನಾವು ಆಲುವೆರಾ ಲಿಕ್ವಿಡ್ನ ಮಾಡಿ ನಾವು ಗಿಡಗಳಿಗೆ ಕೊಡಬಹುದು. ಹಾಗಾಗಿ ಆಲುವೆರಾದಲ್ಲಿಯೂ ಕೂಡ ಒಳ್ಳೆಯ ಪೋಷಕಾಂಶಗಳು ಇರೋದ್ರಿಂದ ಅದನ್ನು ಕೂಡ ಇವತ್ತು ನಾವು ಗಿಡಗಳ ಫರ್ಟಿಲೈಸರ್ ತಯಾರಿಕೆಯಲ್ಲಿ ಆಲುವೆರಾವನ್ನು ಕೂಡ ನಾನು ಬಳಸಿದ್ದೇನೆ. ಹಾಗಾಗಿ ಆಲುವೆರಾವನ್ನು ಕೂಡ ಗಿಡಗಳ ಬೆಳವಣಿಗೆ ತಯಾರಿಕೆಯಲ್ಲಿ ಎಲ್ಲರೂ ಕೂಡ ಬಳಸಿ ಅದನ್ನು ಕೂಡ ಫರ್ಟಿಲೈಸರ್ ಆಗಿ ಬಳಸ್ಬೋದು. ಹಾಗೆ ನಾನು ನೆಕ್ಸ್ಟ್ ಬಳಸಿರೋಂತಹ ಇಂಗ್ರೀಡಿಯೆಂಟ್ ಬಂದು ನುಗ್ಗೆಕಾಯಿ ಅಂತೂ ಪೋಷಕಾಂಶಗಳ ರಾಜ ಅಂತಲೇ ಗುರುತಿಸಲ್ಪಟ್ಟಿರುವಂತಹ ಒಂದು ಇಂಗ್ರೀಡಿಯೆಂಟ್. ಯಾರಿಗೆ ಗೊತ್ತಿಲ್ಲ ಹೇಳಿ ನುಗ್ಗೆಕಾಯಲ್ಲಿ ಏನಿದೆ ಏನಿಲ್ಲ ಅಂತೇಳಿ. ಹಾಗಾಗಿ ನುಗ್ಗೆಕಾಯಿಯಲ್ಲಿ ಎಲ್ಲ ವೆಜಿಟೇಬಲ್ಸ್ಗಿಂತ ಅತಿ ಹೆಚ್ಚು ಪೋಷಕಾಂಶಗಳನ್ನು ನುಗ್ಗೆಕಾಯಿ ಹೊಂದಿದೆ ಅಂತೇಳಿ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಅಲ್ವಾ. ಅತಿ ಹೆಚ್ಚು ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ಕ್ಯಾಲ್ಶಿಯಂ ಇದೆ, ಇದರಲ್ಲೂ ಕೂಡ ಪೊಟ್ಯಾಷಿಯಮ್ ಕೂಡ ಇದೆ. ಹಾಗಾಗಿ ನುಗ್ಗೆಕಾಯಿಯನ್ನು ಕೂಡ ನಾವು ಗಿಡಗಳ ಬೆಳವಣಿಗೆಯಲ್ಲಿ ನಾವು ಆರಾಮಾಗಿ ಬಳಸ್ಬೋದು. ಹಾಗೆ ಬಳಸೋದ್ರಿಂದ ನಮ್ಮ ಗಾರ್ಡನ್ನಲ್ಲಿ ಅತ್ಯುತ್ತಮವಾದಂತಹ ಹೂಗಳನ್ನು ಮತ್ತು ಗಿಡಗಳನ್ನು ಬುಷಿಯಾಗಿ ಬೆಳೆಸುವಂತಹ ಗಿಡಗಳನ್ನು ನಾವು ಆರಾಮಾಗಿ ನೋಡಬಹುದು. ಹಾಗಾಗಿ ನುಗ್ಗೆಕಾಯಿಯನ್ನು ಕೂಡ ನಾವು ಫರ್ಟಿಲೈಸರ್ ತಯಾರಿಕೆಯಲ್ಲಿ ಆರಾಮಾಗಿ ಬಳಸ್ಬೋದು ಫ್ರೆಂಡ್ಸ್. ನಾವು ಬಳಸಿರುವಂತಹ ಮುಂದಿನ ಇಂಗ್ರೀಡಿಯೆಂಟ್ ಬಂದು ಆಲೂಗೆಡ್ಡೆಯಲ್ಲಿ ನಮಗೆ ಗೊತ್ತಿದೆ ರಿಚ್ ಪೊಟ್ಯಾಷಿಯಮ್ ಇದೆ ಅಂತಲೇ ನಾವು ತಿಳ್ಕೊಂಡಿರೋದು. ರಿಚ್ ಪೊಟ್ಯಾಷಿಯಮ್ ಇರೋದ್ರಿಂದ ಗಿಡಗಳಿಗೆ ನಾವು ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ನ ಬಳಸುವಂತಹ ಅಗತ್ಯ ಇಲ್ಲ. ಆಲೂಗೆಡ್ಡೆಯಲ್ಲಿ ರಿಚ್ ಪೊಟ್ಯಾಷಿಯಮ್ ಇರೋದ್ರಿಂದ ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ಕೂಡ ಆಗುತ್ತೆ. ಹಾಗೆಯೇ ಕ್ಯಾಲ್ಶಿಯಮ್ ಇದೆ, ಇದರಲ್ಲೂ ಕೂಡ ಐರನ್ ಇದೆ, ಹಾಗೆ ಫಾಸ್ಫರಸ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ. ಹೀಗೆ ಅನೇಕ ರೀತಿಯ ಅಂಶಗಳನ್ನು ಆಲೂಗೆಡ್ಡೆ ಕೂಡ ಹೊಂದಿದೆ, ಪೋಷಕಾಂಶಗಳನ್ನು ಆಲೂಗೆಡ್ಡೆ ಹೊಂದಿದೆ. ಹಾಗೆ ಇದು ಒಂದು ಸ್ಟಾರ್ಚ್ ರೀತಿ ಅಂಶವನ್ನು ಹೊಂದಿರೋದ್ರಿಂದ ಗಿಡಗಳಿಗೆ ಒಳ್ಳೆಯ ಕೋಟಿಂಗನ್ನು, ಪೋಷಕಾಂಶವನ್ನು ಒದಗಿಸುತ್ತೆ. ಹಾಗಾಗಿ ಆಲೂಗೆಡ್ಡೆಯನ್ನು ಕೂಡ ನಾವು ಗಿಡಗಳ ಬೆಳವಣಿಗೆಯಲ್ಲಿ ಒಳ್ಳೆಯ ಪೋಷಕಾಂಶಯುಕ್ತ ಗೊಬ್ಬರವಾಗಿ ನಾವು ಆಲೂಗೆಡ್ಡೆಯನ್ನು ಕೂಡ ನಾವು ಬಳಸಬಹುದು. ಫ್ರೆಂಡ್ಸ್, ನಾವು ಬಳಸಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟು ಕೂಡ ಗಿಡಗಳಲ್ಲಿ ಒಂದೊಂದು ರೀತಿಯ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿ ಗಿಡಗಳ ಬೆಳವಣಿಗೆಗೆ ಸರ್ವತೋಮುಖವಾಗಿ ಕೆಲಸ ಮಾಡ್ತವೆ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಸುಮಾರು ಇಂಗ್ರೀಡಿಯೆಂಟನ್ನು ಅಟ್ ಎ ಟೈಮ್ ನಾವು ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ಬಳಸಿದ್ದೀವಿ. ಹಾಗಾಗಿ ಈ ಬಳಸಿರುವಂಥ ಇಂಗ್ರೀಡಿಯೆಂಟ್ಗಳು ಗಿಡಗಳಲ್ಲಿನ ಮಣ್ಣಿನಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತವೆ. ರೋಗ ನಿರೋಧಕ ಶಕ್ತಿ ಮಣ್ಣಿನಲ್ಲಿ ಹೆಚ್ಚಾದಾಗ ಗಿಡಗಳು ಚೆನ್ನಾಗಿ ಬೆಳೀತವೆ. ಒಳ್ಳೆಯ ಹೊಸ ಬೇರುಗಳ ಬೆಳವಣಿಗೆಗೆ ನಾವು ಆಲುವೆರಾವನ್ನು ಬಳಸಿದ್ದೇವೆ, ಹಾಗೆ ಚಕ್ಕೆ ಪುಡಿಯನ್ನು ಬಳಸಿದ್ದೇವೆ. ಇವೆಲ್ಲವೂ ಒಳ್ಳೆಯ ಹೊಸ ಬೇರುಗಳ ಬೆಳವಣಿಗೆ ವೃದ್ಧಿ ಆಗೋದ್ರಿಂದ ನಮಗೆ ಗಿಡಗಳು ಆಟೋಮೆಟಿಕ್ಕಾಗಿ ತುಂಬ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಸಹಾಯವನ್ನು ಮಾಡ್ತವೆ. ಆಲ್ರೆಡಿ ನಾವು ಈಗ ಎಲ್ಲ ಗಿಡಗಳನ್ನು ಕಟ್ ಮಾಡಿದ್ದೇವೆ, ಎಲ್ಲವನ್ನು ಕ್ಲೀನ್ ಮಾಡಿದ್ದೇವೆ ಅಲ್ವಾ. ಇಂಥ ಹಂತದಲ್ಲಿ ಇಷ್ಟೊಂದು ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ನಾವು ಫರ್ಟಿಲೈಸರ್ ತಯಾರು ಮಾಡಿಕೊಡೋದ್ರಿಂದ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಮಣ್ಣಿನಲ್ಲಿ ಕರಗದೆ ಶೇಖರಣೆಗೊಂಡಂತಹ ಪೋಷಕಾಂಶಗಳನ್ನು ಈ ಇಂಗ್ರೀಡಿಯೆಂಟ್ಗಳು ಕರಗಿಸಿ ಗಿಡಗಳಿಗೆ ಮತ್ತೆ ವಾಪಸ್ ಸಿಗುವಂತೆ ಪೋಷಕಾಂಶಗಳನ್ನು ಕರಗಿಸಿ ಗಿಡಗಳಿಗೆ ಪೋಷಕಾಂಶವನ್ನು ಒದಗಿಸುತ್ತೆ. ಹೀಗೆ ಆಗೋದ್ರಿಂದ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶಗಳು ದೊರೆತಂತೆ ಆಗಿ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗೆ ಬೇರುಗಳು ತುಂಬ ಚೆದರಿಕೊಂಡು ಬೆಳೀತವೆ. ಹಾಗೆ ಹೊಸ ಬೇರುಗಳು ಬರೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹೊಸ ಬೇರು ಬೆಳೆದಾಗ ತಾನೇ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗೋದು. ಹಾಗಾಗಿ ಒಳ್ಳೆಯ ಫರ್ಟಿಲೈಸರ್ಗಳನ್ನ ನಾವು ಗಿಡಗಳಿಗೆ ಕೊಟ್ಟಾಗ ಒಳ್ಳೆಯ ಗಿಡವನ್ನು
ನಾವು ನೋಡ್ಬೋದು. ಹಾಗೆ ಇದು ನೀರು ಮತ್ತು ಪೋಷಕಾಂಶಗಳನ್ನು ಎರಡನ್ನೂ ಹಿಡಿದಿಟ್ಟು ಗಿಡಗಳಿಗೆ ನಿಧಾನವಾಗಿ ಪೋಷಕಾಂಶಗಳು ದೊರೆಯುವಂತೆ ಮಾಡ್ತವೆ. ಈ ಫರ್ಟಿಲೈಸರನ್ನು ಕಟ್ಟಿಂಗ್ಸ್ಗಳನ್ನು ಹಾಕಿ ತಿಂಗಳುಗಟ್ಟಲೆ ಆದ ನಂತರ ಇರುವಂತಹ ಗಿಡಗಳಿಗೂ ಕೂಡ ಈ ರೀತಿ ಕಟ್ಟಿಂಗ್ ಅಂತ ಬೆಳೀತಾ ಇರುವಂತಹ ಸಣ್ಣ ಸಣ್ಣ ಗಿಡಗಳಿಗೂ ಕೂಡ ನಾವು ಕೊಡ್ಬೋದು. ಸೇವಂತಿಗೆ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರನ್ನು ನಾವು ಧಾರಾಳವಾಗಿ ಕೊಡಬಹುದು. ಕೊಟ್ಟು ನೋಡಿ ಫ್ರೆಂಡ್ಸ್, ಆಗ ನಿಮಗೇ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಗಿಡಗಳಿಗೆ ಸುಮಾರು 17 ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಸುಮಾರು ರೀತಿಯ ಪೋಷಕಾಂಶಗಳನ್ನು ಈ ಫರ್ಟಿಲೈಸರಿಂದ ಗಿಡಗಳಿಗೆ ಒದಗಿಸ್ದಂಗಾಗಿದೆ. ಹಾಗಾಗಿ ನಾವು ಒಳ್ಳೆಯ ಬೆಳವಣಿಗೆಯನ್ನು ಗಿಡಗಳಲ್ಲಿ ಖಂಡಿತವಾಗಿಯೂ ಕೂಡ ನೋಡಬಹುದು. ಯಾಕೆಂದರೆ ನಾವು ಕೊಟ್ಟಿರುವಂತಹ ಫರ್ಟಿಲೈಸರ್ ಅಷ್ಟು ಒಳ್ಳೆಯ ಗಿಡಗಳಲ್ಲಿ ಖಂಡಿತ ಮಾಡುತ್ತೆ. ನೀವು ಕೂಡ ಈ ರೀತಿ ಫರ್ಟಿಲೈಸರ್ಗಳನ್ನ ತಯಾರು ಮಾಡಿ ಹಾಕಿ ನೋಡಿ. ಆಗ ನಿಮ್ಮ ಗಿಡಗಳಲ್ಲಿ ಕೂಡ ನೀವು ಅತ್ಯುತ್ತಮವಾದ ಬೆಳವಣಿಗೆಯನ್ನು ಗಿಡಗಳಲ್ಲಿ ನೀವು ಕೂಡ ಕಾಣಬಹುದು ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ನಾನಿವತ್ತು ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.